ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026ನೇ ಸಾಲಿನಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಒಂದು ಫುಲ್ ಅಪ್ಡೇಟ್ ಬಂದಿರುವಂಥದ್ದು. 2026ನೇ ಸಾಲಿನಲ್ಲಿ ಅಡ್ಮಿಷನ್ಗೆ ಸಂಬಂಧಿಸಿದಂತೆ ಒಂದು ನೋಟಿಫಿಕೇಷನನ್ನು ಇಶ್ಯೂ ಮಾಡಿದ್ದಾರೆ. ಇಲ್ಲಿ ನೋಡ್ತಾರೆ ಸ್ಕ್ರೀನ್ ಒಳಗಡೆ ಫುಲ್ ಪ್ಲಜ್ ತುಂಬ ಡಾರ್ಕಲ್ಲಿ ನೋಡಿ, ತುಂಬ ಏನಪ್ಪ ಅಂದರೆ ಕ್ಲಿಯರ್ ಆಗಿ ಒಂದು ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಶಾಕಿಂಗ್ ಅಪ್ಡೇಟ್ ಕೂಡ ಐತ್ರಿ. ಅದರ ಜೊತೆಗೆ ನೋಟಿಫಿಕೇಷನ್ ಎದರ ಬಗ್ಗೆ ಅಂತಂದ್ರೆ ಅರ್ಹತೆ ಮಾನದಂಡವನ್ನು ಇಲ್ಲಿ ಕೊಟ್ಟಿರುವಂಥದ್ದು ಮತ್ತು ಯಾವೆಲ್ಲ ಕೋರ್ಸ್ಗಳು ಇದ್ದಾವೆ 2026ರಲ್ಲಿ ಅನ್ನೋದನ್ನು ಇವರು ನೋಟಿಫಿಕೇಷನ್ದಲ್ಲಿ ಕೊಟ್ಟಿದ್ದಾರೆ. ಇವತ್ತು ತಾರೀಕು ನೋಡ್ರಿ 31. ಈಗ ಇದು ಬಂದು ಈಗ 2 ಡೇಸ್ ಆಗಿದೆ. ಓಕೆ, ಇವತ್ತು ತಾರೀಕು 31/7/2026. ಇವತ್ತಿನ ಅಪ್ಡೇಟ್ ಏನಿದೆ ಅಂತ ನೋಡೋದಾದರೆ ಇದನ್ನು ನಿಮಗೆ ಓದಿ ಮಾಹಿತಿನ ಕೊಡ್ತೇನೆ, ಯಾಕೆ ಇದು ಶಾಕಿಂಗ್ ಅಪ್ಡೇಟ್ ಇದೆ ಅಂಥೇಳಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಸ್ಕ್ರೀನಲ್ಲಿ 29ನೇ ತಾರೀಕಿಗೆ ಬಂದಿರುವಂಥ ಆದೇಶ ಇದು. ಈ ಒಂದು ನೋಟಿಫಿಕೇಶನ್ದಲ್ಲಿ ಏನಿದೆ ಅಂತಂದರೆ ರಿಗಾರ್ಡಿಂಗ್ ಅಡ್ಮಿಷನ್ ಫಾರ್ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಅಲೈಡ್ ಹೆಲ್ತ್ ಕೋರ್ಸಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 26-27 2026-27 ಸಾಲಿಗೆ ಅಡ್ಮಿಷನ್ ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಅಡ್ಮಿಷನ್ಗೆ ಸಂಬಂಧಿಸಿದಂಥ ಒಂದು ಇದು ನೋಟಿಫಿಕೇಷನನ್ನು ಕೊಟ್ಟಿರುವಂಥದ್ದು. ಇಲ್ಲಿ ರೆಫರೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಹಾನರೇಬಲ್ ಸುಪ್ರೀಂ ಕೋರ್ಟ್ ಅವ್ರದ್ದು ಆದೇಶ ಇರ್ಬೋದು, ಮತ್ತು ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ವೆಲ್ಫೇರ್ ಅವ್ರದ್ದು ಒಂದು ಆದೇಶ ಇದೆ, ಮತ್ತು ಕರ್ನಾಟಕ ಸ್ಟೇಟ್ ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ ಮೀಟಿಂಗ್ ಪ್ರೊಸೀಡಿಂಗ್ ಕೂಡ ಇಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ. ಇದರ ಪ್ರಕಾರ ವಿಷಯ ಏನು ಹೇಳ್ತಿದ್ದಾರೆ ಅಂದರೆ, ಆ್ಯಸ್ ಪರ್ ದ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ ನ್ಯೂ ದಿಲ್ಲಿ ಅದರ ಲೆಟರ್ ಮೆನ್ಷನ್ ಮಾಡ್ತಾ ಇದ್ದಾರೆ. 10/9/2026 ರಿಗಾರ್ಡಿಂಗ್ ಡಿಗ್ರಿ ನಾಮನ್ಕ್ಲೇಚರ್ ಅಡ್ಮಿಷನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಅದರ್ ಡೀಟೇಲ್ಸ್ ಅಲೈಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್ ಅಪ್ಲಿಕೇಬಲ್ ಫಾರ್ ಅಕಾಡೆಮಿಕ್ ಇಯರ್ 26-27. ಅಂದರೆ ಇವರ ಪ್ರಕಾರ ಏನಂತಂದರೆ ಈ ಒಂದು ಆದೇಶ ಇದೆ ಅಲ್ಲರಿ, ಇದರ ಪ್ರಕಾರ 9/1/2026 ಒಂದು ನ್ಯೂ ದಿಲ್ಲಿ ಅಲೈಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಅವರ ಪ್ರಕಾರ ಏನು ಒಂದು 2026-27ನೇ ಸಾಲಿಗೆ ಏನಾಗುತ್ತೆ ಅಂದ್ರೆ ಎಲಿಜಿಬಿಲಿಟಿಯನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಹೆಂಗಪ್ಪ ಅಂತಂದರೆ ಫಾಲೋವಿಂಗ್ 5 ಕೋರ್ಸ್ಗಳು. ಸೊ ಇಲ್ಲಿ 5 ಕೋರ್ಸ್ಗಳನ್ನು ಇವರು ಇಲ್ಲಿ ನಮಗೆ ಮೆನ್ಷನ್ ಮಾಡ್ತಿರುವಂಥದ್ದು. ಫಾಲೋವಿಂಗ್ 5 ಕೋರ್ಸಸ್ ಹ್ಯಾವ್ ಬೀನ್ ರಿಕಾಗ್ನೈಸ್ಡ್ ಅಕಾಡೆಮಿಕ್ ಅಡ್ಮಿಷನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಪ್ರಿಸ್ಕ್ರೈಬ್ಡ್ ದ 10+2 ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಆರ್ ಮ್ಯಾಥಮೆಟಿಕ್ಸ್. ಅಂದರೆ 5 ಕೋರ್ಸ್ಗಳನ್ನು ನಾವಿಲ್ಲಿ ಅಡ್ಮಿಷನ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಕೊಟ್ಟಿದ್ದೀವಿ. ಅದು PUC ಮೇಲೆ ನೋಡಿರಿ, 10+2 ಅಂತಂದರೆ PUC ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಥವಾ ಮ್ಯಾಥಮೆಟಿಕ್ಸ್ ಮ್ಯಾಂಡೇಟರಿ ಇದೆ. ಸೊ ನೀವೇ ತಿಳ್ಕೊಂಬಿಡಬೇಕು 2026ನೇ ಸಾಲಿನಲ್ಲಿ ಪ್ಯಾರಾಮೆಡಿಕಲ್ ಎದರ ಮೇಲೆ ಇದೆ ಅಂಥೇಳಿ ಇವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ 10+2 ಮ್ಯಾಂಡೇಟರಿ ಐತಿ, ಅಂದರೆ ಸೈನ್ಸ್ ಮ್ಯಾಂಡೇಟರಿ ಇದೆ. ಅದರಲ್ಲಿ ಸ್ಪೆಷಲ್ 5 ಕೋರ್ಸ್ಗಳನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಂತಂದರೆ ಒಂದು DAOTT ಕೋರ್ಸ್ ಇದೆ, ಆಮೇಲೆ DDT DMLT, ಆಮೇಲೆ ಆಪ್ಥಾಲ್ಮಿಕ್ ಅಸಿಸ್ಟೆಂಟ್ ಇದು ರಿವೈಸ್ ಆಗಿದೆ, ಆಮೇಲೆ ಡಿಪ್ಲೊಮಾ ಮೆಡಿಕಲ್ ರೇಡಿಯಾಲಜಿ ಆ್ಯಂಡ್ ಇಮೇಜಿಂಗ್ ಟೆಕ್ನಾಲಜಿ ಇದು ಕೂಡ ರಿವೈಸ್ ಆಗುತ್ತಾ ಇದೆ. ಸೊ ಇವು 5 ಕೋರ್ಸ್ಗಳನ್ನು ಮಾತ್ರ ಏನು ಮಾಡಿದಾರಪ್ಪ ಅಂತಂದ್ರೆ ಈ ವರ್ಷ 2026-27 ಸಾಲಿನಲ್ಲಿ 5 ಕೋರ್ಸ್ಗಳನ್ನು ಎಲಿಜಿಬಿಲಿಟಿ ಕೊಟ್ಟಿರುವಂಥದ್ದು. ಪ್ಯೂರ್ಲಿ ಸೈನ್ಸ್ ಮೇಲೆ ಮಾತ್ರ ಅಡ್ಮಿಷನ್ಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನಲ್ಲಿ 2026ನೇ ಸಾಲಿಗೆ PUC ಸೈನ್ಸ್ ಮೇಲೆ ಮಾತ್ರ ಈ ಒಂದು 5 ಕೋರ್ಸ್ಗಳನ್ನು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಇದು ತುಂಬ ಶಾಕಿಂಗ್ ಅಪ್ಡೇಟ್. ಆಮೇಲೆ ನೀವು ಕ್ವಶನ್ ಕೇಳ್ತಾ ಇರೋದು, ಮತ್ತು SSLC ಮೇಲೆ ಇಲ್ವಾ? ನೋಡಿರಿ, ಇದರ ಮೇಲೆ ಎಲ್ಲಿ SSLC ಅಂತ ಮೆನ್ಷನ್ ಮಾಡಿಲ್ಲ. SSLC ಮೇಲೆ ಅಂತ ಹೇಳಬೇಕಿತ್ತು, 10+2 ಅಂತ ಹೇಳಬಾರ್ದಿತ್ತು ಇವರು. SSLC ಆರ್ PUC ಅಂತಂದಿದ್ರೆ 2 ಕೂಡ ಬರ್ತಿತ್ತು. ಬಟ್ ಇಲ್ಲಿ 10+2 ಅಂತಂದರೆ PUCಗೆ ಅಷ್ಟೇ ಇರುವುದಂಥದ್ದು. 2026ನೇ ಸಾಲಿನಲ್ಲಿ PUCಗೆ ಆದವ್ರಿಗೆ ಮಾತ್ರ ಇದೆ ಅಡ್ಮಿಷನ್ ಇರುವಂಥದ್ದು. ಮತ್ತು ಬೇರೆ ಏನಪ್ಪ ಅಂದರೆ ಈಕ್ವಲೆಂಟು ಬೇರೆ ಥಿಂಗ್ಸ್ಗಳನ್ನು ಇಲ್ಲಿ ಇವರು ಮೆನ್ಷನ್ ಮಾಡಿಲ್ಲ. ಓಕೆ, ಸೊ ಇದು ಒಂದು ಮಾಹಿತಿ ನಿಮ್ಗೆ ಕೊಡಬೇಕಿತ್ತು. ಆಮೇಲೆ ಮುಂದೆ ಏನಾದರೂ ಮಾಹಿತಿಗಳು ಬಂದರೆ ನಿಮಗೆ ತಲುಪಿಸ್ತಿರ್ತೀನಿ. ಇದು ಒಂದು ಮಾಹಿತಿ ತುಂಬ ಕ್ಲಿಯರಾಗಿ ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟಲ್ಲಿ ಕೂಡ ಇದನ್ನು ಅಪ್ಡೇಟ್ ಮಾಡಿದ್ದಾರೆ. ನೀವು ಕೂಡ ಹೋಗಿ ಇದನ್ನು ರಿಸೀವ್ ಮಾಡ್ಕೊಂಡು ಅಂದರೆ ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು.